ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರ ಮನೆಯೊಳಗೂ ಪಂಚಮಿ ಹಬ್ಬದ ತಯಾರಿ ಜೋರು ನಡೆದಿರ್ಬೇಕ್ರಿ. ನಮ್ಮ ಮನೆಯೊಳಗೂ ನಡೆದದ್ ನೋಡ್ರಿ. ನಾವು ಉಂಡೆಗಳನ್ನು ಮಾಡಿದ್ವಿ. 4 ಥರದ ಉಂಡೆ ಮಾಡೇನ್ರಿ. ಯಾವ್ದಾವ್ದು ಮಾಡೇನಿ ಅನ್ನೋದು ಇವತ್ತು ನಾ ವಿಡಿಯೋ ಒಳಗೆ ತೋರಿಸ್ತೀನಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡಿದಿರಲ್ಲ ತುಂಬ ತುಂಬ ಧನ್ಯವಾದಗಳು. ನೋಡ್ರಿ, ಫಸ್ಟ್ ಬೆಲ್ಲ ತೋರಿಸಿದೆ, ಎಳ್ಳು ತೋರಿಸಿದೆ. ಈಗ ಶೇಂಗಾ ಹುರಿದು ಸಿಪ್ಪಿ ತೆಗೆದು ರೆಡಿ ಮಾಡಿ ಇಟ್ಕೊಂಡೀನಿ. ಒಣ ಕೊಬ್ಬರಿ ಕೂಡ ಹುರಿದು ರೆಡಿ ಮಾಡಿ ಇಟ್ಕೊಂಡೀನಿ. ಆಮೇಲೆ ಗಸಗಸಿ ಕೂಡ ಹುರಿದು ರೆಡಿ ಮಾಡಿ ಇಟ್ಕೊಂಡೀನಿ. ಆಮೇಲೆ ಪುಟಾಣಿ ಹಿಟ್ಟು ಫುಲ್ ನೈಸ್ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡೀನಿ. ಎಲ್ಲ ಸಾಮಾನುಗಳು ಕಣ್ಣು ಮುಂದೆ ಇದ್ರೆ ಬೇಗ ಉಂಡೆಗಳಾಗ್ತಾವೆ. ಬೇಕಾದಷ್ಟು ವೆರೈಟಿ ಉಂಡೆ ಮಾಡ್ಬೋದು. ಈಗ ಫಸ್ಟ್ ಒಂದು ಪ್ಯಾನ್ ಕಾಯ್ಲಿಕ್ಕೆ ಇಟ್ಟೆ. ಅದ್ರೊಳಗೆ ಒಂದು ಸಣ್ಣ ಗ್ಲಾಸ್ಲಿ 1 ಗ್ಲಾಸ್ ಬೆಲ್ಲ ಹಾಕಿದೆ. 1 ಚಿಟಿಕೆ, ಅದಕ್ಕಿಂತ ಒಂದು ಚೂರು ಹೆಚ್ಚು ಅಷ್ಟು ತುಪ್ಪ ಹಾಕಿದೆ. ಹಾಕಿ ಇದನ್ನು ಫುಲ್ ಕರಗಿಸ್ಕೊಂಡ್ಬಿಡೋಣ ಅಂತ. 4 ಥರದ ಉಂಡೆಗಳನ್ನು ಮಾಡೋದು ತೋರ್ಸೇನ್ರಿ. ಹಾಗಾಗಿ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಆಗ್ಬೋದು. ಸ್ವಲ್ಪ ನೋಡ್ಕೊಂಡ್ಬಿಡ್ರಿ, ನಿಮ್ಗೆ ಮಾಡ್ಲಿಕ್ಕೂ ಈಸಿ ಆಗ್ತದೆ. ಯಾರ್ಯಾರು ನಮ್ಮ ಪ್ರೊಸೀಜರ್ ಮಾಡ್ಲಿಕ್ಕತ್ತಿರಲ್ಲ ಅವ್ರು ಚಲೋ ಆಗ್ತದೆ. ಯಾರು ಮಾಡ್ಲಿಕ್ಕೆ ಬರಂಗಿಲ್ಲ ಅವ್ರಿಗೆ ಹೆಲ್ಪ್ ಆಗ್ತದೆ. ಸೊ ಈಗ ಫಸ್ಟ್ ಅರ್ಧ ಗ್ಲಾಸ್ ಅಷ್ಟು ಅದಕ್ಕೆ ಎಳ್ಳು ಹಾಕಿದ್ದೀರಿ. ಹುರಿದಿದ್ದು ಎಳ್ಳದ ಇದು. ಆದ್ರೆ ಇನ್ನೊಂದು ಸ್ವಲ್ಪ ಎಳ್ಳು ಬೇಕನ್ನಿಸ್ತು, ಇನ್ನೊಂದು ಅರ್ಧ ಗ್ಲಾಸ್. ಸೊ 1 ಗ್ಲಾಸ್ ಬೆಲ್ಲಕ್ಕೆ 1 ಗ್ಲಾಸ್ ಎಳ್ಳು ಹಾಕಿ ಇಲ್ಲಿ ನೋಡ್ರಿ ಹೆಂಗೆ ಮಾಡ್ಲಿಕ್ಕತ್ತೀನಿ. ಒಂದು ಚೂರು ನೀರು ಮುಟ್ಟಿಸ್ಬಾರ್ದು. ಫುಲ್ ವೈಟ್ ಲೇಯರ್ ಬರೋ ತನಕ ಬೆಲ್ಲನ ಕರಗಿಸ್ಕೋಬೇಕು. ಸಣ್ಣ ಉರಿ ಒಳಗಿಟ್ಟೆ ಮಾಡಬೇಕು. ಮುಂದೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿ ಎಳ್ಳು ಹಾಕಿ ಈ ರೀತಿ ಚಲೋ ಕೈ ಆಡಿಸ್ಕೋಬೇಕು. ಮುಂದೆ ಇಲ್ಲೊಂದು ಹಿಂಗೆ ಪಾತ್ರೆಗತ್ತೆ ತೊಗೊಂಡೇನ್ರಿ. ಅದಕ್ಕೊಂಚೂರು ತುಪ್ಪ ಹಚ್ಚಿಟ್ಟೇನಿ. ಅಂದ್ರೆ ಕೆಳಗೆ ಅಂಟ್ಕೋಬಾರ್ದಂತ. ಮುಂದಕ್ಕೆ ಖರೆ ಅಂಟ್ಕೋತದ, ಆದ್ರೆ ಸ್ಟಾರ್ಟಿಂಗ್ ಅಂತೂ ನಮಗೆ ಪ್ರಾಬ್ಲಮ್ ಕೊಡಬಾರ್ದಂತ. ಈಗ ಇದನ್ನು 1 ಸ್ಪೂನ್ ತೊಗೊಂಡು ಎಲ್ಲ ಸೌಟಿಗೆ ಹತ್ತಿದ್ದನ್ನು ಬಳ್ಕೊಂಬಿಡೋಣ ಅಂತ. ಈಗ ಇದ್ರದ್ದು ಉಂಡೆ ಮಾಡ್ಬೇಕು. ಆದ್ರೆ ಏನಂದ್ರೆ ಬಿಸಿ ಭಾಳ ಇರ್ತದ್ರಿ. ನೀವು ಹಾಗೆ ಮುಟ್ಲಿಕ್ಕೆ ಹೋದ್ರೆ ಕೈ ಸುಡ್ತದ. ಸೊ ಅದಕ್ಕೆ ಏನು ಮಾಡ್ಬೇಕ್ರಿ, ಪುಟಾಣಿ ಇಟ್ಕೊಂಡಿರ್ಬೇಕು. ನೀರು ಹಚ್ಚಿ ಮಾತ್ರ ಒಟ್ಟ ಉಂಡೆ ಕಟ್ಲಿಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ನಾ ಏನು 4 ಥರದ ನಿಮಗೆ ಉಂಡೆ ತೋರಿಸೇನಲ್ಲ, ಇವೆಲ್ಲ ತಿಂಗಳ ತನಕ ಇಟ್ಕೊಂಡು ಆರಾಮ್ ತಿನ್ಬೋದು ನೀವು, ಏರ್ ಟೈಟ್ ಡಬ್ಬಿ ಒಳಗೆ ಹಾಕಿಟ್ರೆ. ಅಂಥ ಉಂಡೆಗಳನ್ನು ತೋರಿಸೇನೆ ನಾನು. ಅದಕ್ಕೆ ನೋಡ್ರಿ, ಪುಟಾಣಿ ಹಿಟ್ಟು ಹಿಂಗೆ ಕೈ ಅದ್ದಿ ಈ ರೀತಿ ಉಂಡೆಗಳನ್ನು ಮಾಡ್ಕೋಬೇಕು. ಮೊದಲ ಸೈಜ್ಗಳನ್ನು ಮಾಡಿ ಇಟ್ಕೊಂಡ್ಬಿಡೋಣ್ರಿ. ಶೇಪ್ ತರೋ ಕಡೆ ಆಮೇಲೆ ವಿಚಾರ ಮಾಡೋಣ. ಫಸ್ಟ್ ಉಂಡೆಗಳನ್ನು ಮಾಡ್ಬೇಕು. ಇಷ್ಟು ಸಣ್ಣ ಗ್ಲಾಸ್ಲೆ ಎಷ್ಟು ಉಂಡೆ ಆಗ್ತಾವೆ ನೋಡ್ರಿ ಬರ್ರಿ. ಈಗ ನೋಡ್ರಿ, ಎಲ್ಲ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡೆ. ಒಂದು 12 ಉಂಡೆಗಳು ಆಗ್ಯಾವ. ಸಣ್ಣ ಆಗ್ಯಾವ್ರಿ, ಭಾಳ ದೊಡ್ಡವೂ ಅಲ್ಲ ಭಾಳ ಸಣ್ಣವೂ ಅಲ್ಲ. ಆ ಟೈಪ್ ಮಾಡಿದ್ದೇನೆ. 1 ಉಂಡೆ ತಿಂದು ನೀರು ಕುಡಿದ್ಬಿಟ್ರೆ ಹೊಟ್ಟೆ ಶಾಂತ ಇರ್ತದೆ ನೋಡ್ರಿ. ಹಂಗೆ ಫಸ್ಟ್ ಎಲ್ಲ ಉಂಡೆಗಳನ್ನು ಶೇಪ್ ತೊಗೊಂಡೆ. ಆಮೇಲೆ ಅದನ್ನು ನೀಟಾಗಿ ಉಂಡೆಗಳನ್ನು ಮಾಡೀನಿ. ಸೊ ಈ 1 ಗ್ಲಾಸ್ಲೆ 12 ಉಂಡೆ ಆಗ್ಯಾವ್ರಿ. ಅದಾಯ್ತು. ಸೆಕೆಂಡ್ ಅದೇ ಪ್ಯಾನ್ ತೊಗೊಂಡೇನಿ. ಅದ್ರಾಗ 1 ಗ್ಲಾಸ್ ಅರ್ಧ ಗ್ಲಾಸ್ ಅಷ್ಟು ಬೆಲ್ಲ ಹಾಕೀನಿ. ಅದನ್ನೇ ಒಂಚೂರು ತುಪ್ಪ ಹಾಕೀನಿ. ಈಗ ಇದನ್ನು ಕರಗಿಸೋಣ ಅಂತ. ನೋಡ್ರಿ, ಇದು ಕೂಡ ಪಾಕ ಆಯ್ತಂದ್ರೆ ಹೆಂಗಾಗ್ತದೆ, ಒಂಚೂರು ನೀರು ಮುಟ್ಸಂಗಿಲ್ರಿ. ನಾನು ಯಾವ ಉಂಡೆಗೂ ನೀರು ಮುಟ್ಸಂಗಿಲ್ಲ. ಇಲ್ಲಿ ನೋಡ್ರಿ ಮ್ಯಾಲೆ ಹೆಂಗೆ ಒಂದು ರೀತಿ ವೈಟ್ ಲೇಯರ್ ಬರ್ಲಿಕ್ಕತ್ತದಂತ. ಈಗ ಇದಕ್ಕೆ ಶೇಂಗಾ ಉಂಡೆ ಮಾಡ್ಲಿಕ್ಕೆ ರೆಡಿ ಮಾಡ್ಕೊಳಕತ್ತೇನೆ. ಅಂದ್ರೆ ಶೇಂಗಾ ಏನಿತ್ತಲ್ಲ ನಾನು ನಿಮಗೆ ತೋರಿಸಿದೆ, ಅದನ್ನ ನುಚ್ಚಗತಿ ಮಿಕ್ಸಿಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೆ ರೀ ನಾನು. ಆ ಟೈಪ್ ಶೇಂಗಾ ಉಂಡೆ ಮಾಡ್ಲಿಕ್ಕೆ ಮಸ್ತ್ ಟೇಸ್ಟಿ ಆಗ್ತದ್ರಿ. ನನ್ನ ಚಾನಲ್ ಒಳಗೂ ಅದ ರೀ ಶೇಂಗಾ ಉಂಡೆ ಮಾಡೋದು, ನಾನು ನಿಮಗೆ ತೋರಿಸೇನೆ. ಸೊ ಈಗ ನೋಡ್ರಿ, ಈ ಟೈಪ್ ಅದೇನು ಮೇಲೆ ವೈಟ್ ಲೇಯರ್ ಬರ್ತದಲ್ಲ ಪಾಕ ಮಾಡೋ ಮುಂದೆ, ಅದನ್ನ ಈ ಶೇಂಗಾ ಪುಡಿಗೆ ಹಾಕ್ಬಿಡೋದು. ಕಟ್ಟೋ ಮುಂದೆ ಪುಟಾಣಿ ಹಿಟ್ಟು ಕೈಗೆ ಹಚ್ಕೊಂಡು ಕಟ್ಟೋದು. ನೀರು ಮಾತ್ರ ಕೈಗೆ ಒಂದು ಸ್ವಲ್ಪ ಮುಟ್ಟಿಸ್ಕೋಬೇಡ್ರಿ. ಅಂದಾಗ್ಲೇ ನಿಮಗೆ ಇದು ರಗಡ ದಿವಸ ಉಳಿತದ ಉಂಡೆಗಳು. ಇಲ್ಲ ಅಂತಂದ್ರೆ ಬೇಗ ಕೆಡ್ತದ, ಆಮೇಲೆ ಮೆತ್ತಗಾಗ್ಬಿಡ್ತಾವ್ರಿ, ಚಲೋ ಆಗಂಗಿಲ್ಲ. ಸೊ ಇಲ್ಲಿ ನೋಡ್ರಿ, ಈ ರೀತಿ ಉಂಡೆಗಳನ್ನು ಮಾಡ್ತಾ ಹೋಗೋಣ ಅಂತ. ಇದು ಕೂಡ 1 ಗ್ಲಾಸ್ ಅಳತಿದ ತಗೊಂಡೇನಿ ನಾನು ಒಟ್ಟು. ಆಮೇಲೆ ಹೆಂಗಂದ್ರೆ ಇದು 1 ಗ್ಲಾಸ್ ಶೇಂಗಾ ಪುಡಿ ಇದು ಇತ್ತಂದ್ರೆ ಅರ್ಧ ಗ್ಲಾಸ್ ಬೆಲ್ಲ, ಆ ಅಳತಿಲೇ ಮಾಡಬೇಕು. ಇದು ಕೂಡ 10 ರಿಂದ 12 ಉಂಡೆಗಳು ಆಗ್ತಾವ. ಒಂದು ಚೋಟು ಉಂಡೆ ಆಗೋದರಿ. ಎಲ್ಲ ಸೇರಿ ಒಂದು ಚೋಟಿ ಉಂಡೆನೂ ಆಯ್ತು. ಈಗ ಇದನ್ನ ಮೊದ್ಲು ನಾವು ಶೇಪ್ ತರೋ ಗಡಬಡಿ ಇಲ್ಲ. ಫಸ್ಟ್ ಉಂಡೆ ಮಾಡ್ಕೊಂಡ್ಬಿಡೋದು. ಆಮೇಲೆ ಒಂದು ಸ್ವಲ್ಪ ಆರಿರ್ತದ. ಆಮೇಲೆ ನಮಗೆ ನೀಟಾಗಿ ರೌಂಡಾಗ ಉಂಡೆಗಳು ರೆಡಿ ಆಗ್ತದ. ಸೊ ಆಯ್ತು ನೋಡ್ರಿ, ಸೆಕೆಂಡ್ ಒಂದು ಆಯ್ತು. ಈಗ ಥರ್ಡ್ ಒಂದು ಉಂಡೆ ಮಾಡೋಣ ಅಂತ. ಏನಪ್ಪಾ ಅಂದ್ರೆ ಶೇಂಗಾ ಪುಟಾಣಿ ಉಂಡೆ ಮಾಡೋಣ್ರಿ. ಇದು ಕೂಡ 1 ಗ್ಲಾಸ್ ಇರ್ಬೇಕು. ಏನಂದ್ರೆ ಅರ್ಧ ಗ್ಲಾಸ್ ಶೇಂಗಾ,
ಅದ ಹುರಿದು ಸಿಪ್ಪಿ ತೆಗೆದು ಮಾಡಿ ಇಟ್ಕೊಂಡಿರೋ ಶೇಂಗಾ ಇದನ್ನೇ ನುಚ್ಚು ಮಾಡಿ ಅದು ಉಂಡೆ ಮಾಡಿದ್ದೆ ನಾನು. ಅರ್ಧ ಗ್ಲಾಸ್ ಶೇಂಗಾ ತಗೊಂಡೆ, ಅರ್ಧ ಗ್ಲಾಸ್ ಪುಟಾಣಿ ತಗೊಂಡೆ. ಈಗ ಇದ್ರದ್ದು ಉಂಡೆ ಮಾಡೋಣ ಅಂತ. ಇದಕ್ಕ ಅರ್ಧ ಗ್ಲಾಸ್ ಅಷ್ಟು ಬೆಲ್ಲ ತಗೋತೇನ್ರಿ. ಅಂದ್ರೆ 1 ಗ್ಲಾಸ್ ಮಸಾಲೆ ಇತ್ತಂದ್ರೆ ಅರ್ಧ ಗ್ಲಾಸ್ ಬೆಲ್ಲ. ಅದೇ ಪ್ಯಾನ್ ಕಾಯ್ಲಿಕ್ಕಿಟ್ಟೆ, ಪ್ಯಾನ್ ಒಳಗ ಬೆಲ್ಲ ಹಾಕಿದೆ, ಅದಕ್ಕೆ ಕರ್ಗ್ಬೇಕು ನೋಡ್ರಿ. ಈ ರೀತಿ ಮೇಲೆ ಒಂದ್ ಸ್ವಲ್ಪ ವೈಟ್ ಲೇಯರ್ ಬರ್ಬೇಕು ಆಗ್ಯದ ಅಂತ ಅರ್ಥ. ಇಲ್ಲ ಅಂದ್ರೆ ಪಾಕ ಆಗ್ಲಿಕ್ಕೆ ಹೆಂಗ್ ಗೊತ್ತಾಗ್ತದಂದ್ರ ವಾಪಸ್ ಆ ಸೌಂಟಿಗೆ ಹತ್ಕೋತಿರ್ತದ ನೋಡ್ರಿ. ನಾ ತೋರಿಸ್ತೇನೆ ನಿಮಗಲ್ಲೇ ಕಾಣ್ತಿರ್ಬೋದು, ಬೆಲ್ಲ ವಾಪಸ್ ಹೋಗ್ತಿರ್ತದ. ಹಂಗಾದ್ರೆ ರೆಡಿ ಆಯ್ತದ. ಅದನ್ನು ಕೂಡ ಪಾಕ ಆಗಿದ್ದನ್ನ ಈ ಶೇಂಗಾ ಪುಟಾಣಿ ಏನ್ ಮಿಕ್ಸ್ ಮಾಡಿಟ್ಟಿವಲ್ಲ ಹಾಕೋಣಂತ. ಫಸ್ಟ್ ಮೊದ್ಲು ಒಂದ್ ಸ್ವಲ್ಪ ಹಾಕಿದೆ, ಅದನ್ನ ಚಂದಾಗ ಈ ರೀತಿ ಕೈಯಾಡ್ಸಿದೆ. ಆಮೇಲೆ ಉಳಿದಿದ್ದಷ್ಟು ಪಾಕನ ಇದಕ್ಕ ಹಾಕ್ಬಿಡೋಣಂತ. ಹಾಕಿ ಚಂದಾಗಿ ಕೈಯಾಡ್ಸೋಣ. ಬಹಳ ಬಿಸಿ ಇರ್ತದ್ರಿ, ನೀವು ಹಂಗೆ ಒಟ್ಟ ಹಿಡಿಲಿಕ್ಕ ಹೋಗ್ಬೇಡ್ರಿ ಇದನ್ನ. ಇಲ್ಲಿ ನೋಡ್ರಿ ಎಷ್ಟು ನೀಟಾಗಿ ಚಂದಾಗಿ ಎಲ್ಲಾ ಕೈಯಾಡ್ಸ್ಕೊಳ್ಳೋಣಂತ. ಕೆಳಗೊಂಚೂರು ತುಪ್ಪ ಹಚ್ಚಿರ್ಬೇಕ್ರಿ, ಅಂದ್ರೆ ಪಾತ್ರೆಗೆ ನಿಮಗೆ ಬಹಳ ಅಂಟ್ಕೊಳಂಗಿಲ್ಲ. ಈಗ ಸಣ್ಣದೊಂದು ಪ್ಲೇಟ್ ತಗೊಂಡೆ, ಸ್ಪೂನ್ ತಗೊಂಡು ಮೊದ್ಲು ಕ್ವಾಂಟಿಟಿ ಎಷ್ಟು ಬೇಕು ನಮ್ಗೆ ಉಂಡಿಗೆ ಅನ್ನೋದಕ್ಕೆ ರೆಡಿ ಮಾಡ್ಕೊಳಿಕತ್ತೀನಿ. ಆಮೇಲೆ ಏನಂದ್ರ ಇದು ನೋಡ್ರಿ ಪಾಕ ಹೆಂಗಾಗಿರ್ತದಂದ್ರ ಎಳೆ ಬರ್ತದ್ರಿ, ಕೂದ್ಲದ ಗತೆ ಎಳೆ ಬರ್ತದ. ಸೊ ಈ ರೀತಿ ಪಾಕ ಆಗಿರ್ಬೇಕು. ಇದು ಕೂಡ ಫಸ್ಟ್ ನಮ್ಗೆ ಎಷ್ಟು ಬೇಕಷ್ಟು ಉಂಡಿಗಳನ್ನ ಮಾಡ್ಕೊಳ್ಳೋಣಂತ. ಆಮೇಲೆ ಆರಾಮ್ ಶೇಪ್ ತಗೊಂಡ್ಬರೋಣಂತ ರೌಂಡ್ಗ. ಸೊ ಆಯ್ತು ನೋಡ್ರಿ, ಇದೇ ರೀತಿ ಎಲ್ಲಾನು ಮಾಡ್ಬಿಡ್ತೇನೆ. ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ಬಿಸಿ ಬಿಸಿ ಉಂಡಿ ಕಟ್ಟೋದ್ರಾಗ ಕೈ ಹೆಂಗ ಕೆಂಪಾಗಿರ್ತದ ನೋಡ್ರಿ. ಸೊ ರೆಡಿ ಆಯ್ತು ನೋಡ್ರಿ. ಈಗ ಮತ್ತೆ ಗಟ್ಟಿ ಒಂದ್ ಸ್ವಲ್ಪ ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಟೈಪ್ ಮಾಡಿದ ಉಂಡಿಗಳೇನ್ ಇರ್ತಾವಲ್ರಿ, ನೀವು ಅಕಸ್ಮಾತ್ ಮಕ್ಕಳು ಡಬ್ಬಿ ಮುಚ್ಚಿರಂಗಿಲ್ಲ, ಒಮ್ಮೊಮ್ಮೆ ತಗೊಳ್ಳೋ ಮುಂದ ಹಂಗೆ ಬಿಟ್ಬಿಟ್ಟಿರ್ತಾರ, ಅವತ್ತಿಗೆ ಮೆತ್ತಗಾಗಂಗಿಲ್ಲ. ನಿಮಗ ಫಸ್ಟ್ ಕ್ಲಾಸ್ ಟೇಸ್ಟಿನೂ ಇರ್ತದ, ಕುರುಕುರುನು ಇರ್ತಾವ ಶೇಂಗಾ ಪುಟಾಣಿ. ಸೊ ಈಗ ಇನ್ನೊಂದು ಉಂಡೆ ಯಾವ್ದಪ್ಪ, ತಂಬಿಟ್ಟು. ಪಂಚಮಿ ಸ್ಪೆಷಲ್ ತಂಬಿಟ್ಟು. ಅದಕ್ಕೆ ಒಂದಿಷ್ಟು ಪುಟಾಣಿ ಹಿಟ್ಟು ತಗೊಂಡೆ, ಅದಕ್ಕೆ ಒಂದು ಸ್ವಲ್ಪ ಎಳ್ಳು ಹಾಕಿದೆ, ಅಂದಾಜ್ ಮೇಲೆ ಹಾಕೇನ್ರಿ. ಒಂದ್ ಸ್ವಲ್ಪ ಗಸಗಸೆ ಹಾಕಿದೆ. ಒಣ ಕೊಬ್ಬರಿ ಏನದಲ್ಲ ಅದನ್ನ ಹುರಿದು ಇಟ್ಕೋಬೇಕ್ರಿ. ಹಂಗೆ ಒಣ ಕೊಬ್ಬರಿ ಹಾಕ್ಬೇಡ್ರಿ. ಈ ರೀತಿ ಮಾಡಿದ ಉಂಡೆಗಳು ನಿಮಗೆ 15ರಿಂದ 20 ದಿವಸ ಆರಾಮ್ ಉಳಿತಾವ. ಈಗ ಮಕ್ಕಳಿಗೆಲ್ಲ ಕಟ್ಕೊಡ್ಬೇಕಂದಾಗ ಅಥವಾ ಯಾರಿಗಾದ್ರೂ ನೀವು ಊರಿಗೆ ಕಳಿಸ್ಬೇಕಂದಾಗ ಈ ರೀತಿ ಹುರಿದಿದ್ದಿತ್ತಂದ್ರ ಒಣ ಕೊಬ್ಬರಿ ಎಲ್ಲ ಚಲೋ ಉಳಿತಾವ. ಈಗಿದ ಅಳತೆ ಹೆಂಗಂತಂದ್ರ 1 ಗ್ಲಾಸ್ ಈ ಮಸಾಲೆ ಇದ್ರ ಪುಟಾಣಿ ಆಮೇಲೆ ಇವೆಲ್ಲ ಮಸಾಲೆ ಇದ್ರ 3/4 ಗ್ಲಾಸ್ ಅಥವಾ 3/4 ಗ್ಲಾಸ್ ಬೆಲ್ಲ ತಗೋಬೇಕ್ರಿ. ಆ ಅಳತೆ ಮೇಲೆ ಉಂಡೆಗಳು ಫಸ್ಟ್ ಕ್ಲಾಸ್ ಬರ್ತಾವ. ಸಿಹಿ ಕೂಡ ಬಹಳ ಸಿಹಿನೂ ಆಗಂಗಿಲ್ಲ, ಹಂಗಂತ ಸಪ್ಪ ಕೂಡ ಆಗಂಗಿಲ್ಲ. ಈಗ ನೋಡ್ರಿ 2ನೇ ಗ್ಲಾಸ್ ಮಾಡೋ ಮುಂದ ಅರ್ಧದಷ್ಟು ಆತು. ಇನ್ನೊಂದ್ ಸ್ವಲ್ಪ 2 ಗ್ಲಾಸಿಂದರ ಮಾಡೋಣ ಅನ್ಕೊಂಡು ಅದಕ್ಕೆ ಅದ ಗ್ಲಾಸ್ನಾಗ ಒಂಚೂರು ಒಣ ಕೊಬ್ಬರಿ ಹಾಕಿದೆ, ಎಳ್ಳು ಹಾಕಿದೆ, ಗಸಗಸೆ ಹಾಕಿದೆ, ಮೇಲೆ ಈ ರೀತಿ ಪುಟಾಣಿ ಪುಡಿ ಹಾಕಿದೆ. ಹೆಂಗಿದ್ರು ಎಲ್ಲಾನು ಈಗ ಮಿಕ್ಸ್ ಮಾಡ್ಬಿಡ್ತೇವಲ್ರಿ ಈಗಿಲ್ಲಿ. ಸೊ ನಮ್ಗ 2 ಗ್ಲಾಸದ ಮಸಾಲೆ ರೆಡಿ ಆಗ್ಯದ. ಈಗ ನೋಡ್ರಿ, ಈಗ ಇದಕ್ಕೆ ಬೆಲ್ಲ ಹಾಕೋಣ. ನಾ ಹೇಳಿದ್ನಲ್ಲ 3/4 ಕಪ್ ಬೆಲ್ಲ ತಗೋಬೇಕು 1 ಗ್ಲಾಸ್ ಮಸಾಲೆಗೆ. ಹಂಗಾಗಿ ಈಗ 1.5 ಗ್ಲಾಸ್ ಅಷ್ಟು ಬೆಲ್ಲ ತಗೊಂಡೆ. ಸಣ್ಣ ಉರಿ ಒಳಗ ಇಡ್ಬೇಕ್ರಿ, ಒಟ್ಟ ಗಡಬಡಿ ಮಾಡೋವಂಗಿಲ್ಲ. ಇದಕ್ಕೆ ತುಪ್ಪ ಭಾಳ ಬೇಕಾಗ್ತದ್ರಿ. ಈಗ ನೋಡ್ರಿ ಇಷ್ಟ ಹಾಕೇನಂದ್ರ ಬೆಲ್ಲ ಕರಗಿದ ಮೇಲೆ ಸ್ವಲ್ಪ ತುಪ್ಪ ನಿಲ್ಬೇಕು ಹಂಗ. ಆಮೇಲೆ ಇದು ಪಾಕ ಮಾಡಬಾರ್ದ್ರಿ, ಇದನ್ನ ಒಟ್ಟ ಬಹಳ ಇಂಪಾರ್ಟೆಂಟ್ ಥಿಂಗ್ ಇದು. ಪಾಕ ಆಗಬಾರ್ದು, ಬರೀ ಬೆಲ್ಲ ಕರಗಬೇಕು. ಈಗ ನೋಡ್ರಿ ಬೆಲ್ಲ ಕರಗ್ತು, ಮೇಲೆ ತುಪ್ಪ ನಿಂತಿತ್ತು. ಸೊ ರೆಡಿ ಆಯ್ತು. ಇದನ್ನ ಗ್ಯಾಸ್ ಆಫ್ ಮಾಡಿ ಇದೇನ್ ಮಸಾಲೆ ಅದಲ್ಲ ಅದಕ್ಕೆ ಹಾಕ್ಬಿಡೋಣಂತ. ಆಮೇಲೆ ಇದು ಪ್ಯಾನ್ ಕಾದಿದ್ದೇ ಇರ್ತದಲ್ರಿ, ಅದ್ರೊಳಗೆ 1-2 ಸ್ಪೂನ್ ತುಪ್ಪ ಹಾಕಿ ಇಟ್ಬಿಟ್ಟಿದ್ದೆ. ಯಾಕಂದ್ರೆ ಗಟ್ಟಿ ತುಪ್ಪ ಇತ್ತದ, ಕರಗಿ ಕೂತಿರ್ತದ. ನಾವು ಉಂಡಿ ಮಾಡೋ ಮುಂದ ಒಂಚೂರು ಕೈಗೆ ತುಪ್ಪ ಹಚ್ಕೊಂಡ್ ಉಂಡಿ ಮಾಡಿದ್ರ ಏನಾಗ್ತದ, ಮೇಲೆ ತುಪ್ಪದ ಶೈನು ಬರ್ತದ, ಆಮೇಲೆ ಘಮ ಘಮನು ಇರ್ತದ್ರಿ. ಸೊ ನೋಡ್ರಿ ಈ ರೀತಿ ಫುಲ್ ನೀಟಾಗಿ ಕಲ್ಸ್ಕೊಂಡ್ಬಿಡೋಣ. ಬಿಸಿ ಭಾಳ ಇರ್ತದ್ರಿ, ಹಂಗಾಗಿ ಮೊದ್ಲ ಸೌಟ್ಲೆ ಚಂದ ಕಲ್ಸ್ಕೋಬೇಕು. ತುಪ್ಪ ಹೇಳಿದ್ನಲ್ರಿ ಒಂದ್ ಸ್ವಲ್ಪ ಪ್ಯಾನ್ ಒಳಗೆ ಇಡ್ಬೇಕಂತ, ಇಟ್ಟಿದ್ದೀನಿ ನೋಡ್ರಿ. ಈಗ ಇದನ್ನ ಚಂದಾಗಿ ಕಲ್ಸೋಣಂತ. ಮೊದ್ಲು ಸೌಟ್ಲೆ ಕಲಸ್ಬಿಡೋಣ್ರಿ, ಹಿಂಗ್ ಪ್ರೆಸ್ ಮಾಡಿ ಅಂದ್ರ ಬೆಲ್ಲ ಪುಟಾಣಿ ಮಿಕ್ಸ್ ಆಗ್ಬೇಕು ಚಲೋ. ಈಗ ಇದನ್ನ ಉಂಡೆಗಳನ್ನ ಮಾಡ್ತಾ ಹೋಗೋಣಂತ. ಹೆಂಗಂದ್ರ ತಂಬಿಟ್ಟದ ಶೇಪ್ ಬರ್ಬೇಕ್ರಿ ಫಸ್ಟ್ ಉಂಡೆ ಮಾಡೋದು. ಮುಂದೆ ನೋಡ್ರಿ ನಡು ಹೆಬ್ಬಟ್ಟು
ಫಸ್ಟ್ ಗಟ್ಟು ಮತ್ತೆ ಹೆಬ್ಬಟ್ಟು ಎರಡು ಇದ್ರಲ್ಲಿ ಯಾವ ರೀತಿ ನೋಡ್ರಿ ಪ್ರೆಸ್ ಮಾಡ್ಲಿಕತ್ತೀನಿ ಅಂದ್ರೆ ಇದೇನಾಗ್ತದ ತಂಬಿಟ್ಟಿನ ಶೇಪ್ ಬರ್ತದ. ಮೊದ್ಲಿನೂ ಎಲ್ಲಾ ಉಂಡೆ ಮಾಡೋ ಮುಂದ ನಾನು ಒಬ್ಬಾಕೆ ಮಾಡಿದ್ದೆ ರೀ. ಆದ್ರ ಮಕ್ಳಿಗೂ ಕೂಡ ಇದ್ರದೊಂದ್ ಸ್ವಲ್ಪ ನಾಲೆಜ್ ಇರ್ಬೇಕು. ಎಷ್ಟು ಬಿಸಿ ಕಟ್ತಿರ್ತೀವಿ, ಎಷ್ಟು ಕಷ್ಟ ಪಡ್ತಿರ್ತೀವಿ ಒಂದ್ ಪದಾರ್ಥ ಮಾಡ್ಬೇಕಾದ್ರಂತ. ಸೊ ಈ ಟೈಮ್ನಾಗ ನನ್ ಮಗಳಿಗೆ ಹೆಲ್ಪಿಗೆ ಕರ್ದಿದ್ದೇವೆ. ಬಂದ್ಲಕ್ಕಿ, ಆಕಿನೂ ಕೂಡ ನನಗ ಹೆಲ್ಪ್ ಮಾಡ್ಲಿಕತ್ತಾಳ. ನಾ ಈ ರೀತಿ ಏನಂದ್ರ ಉಂಡೆಗಳನ್ನ ಮಾಡಿ ಕೊಡ್ಲಿಕತ್ತೇನೆ. ಸೈಜ್ ಇಷ್ಟ ಇರ್ಬೇಕು ಅನ್ನೋದಕ್ಕ ಅದನ್ನ ಆಕಿ ಶೇಪ್ ಒಳಗ್ ತರೋದು, ತಂಬಿಟ್ಟದ ಶೇಪ್ ಒಳಗ್ ತರೋ ಕೆಲಸ ಅವಳು ಮಾಡ್ಲಿಕತ್ತಾಳ. ಸೊ ಈ ಉಂಡೆ ಮಾಡೋ ಮುಂದೆ ನನಗೇನು ಕಷ್ಟನೇ ಆಗ್ಲಿಲ್ರಿ. ಮಗಳ ಹೆಲ್ಪ್ ತಗೊಂಡು ಸೂಪರ್ ಉಂಡೆ ಅದು. ಈಗ ನಾನು 2 ಗ್ಲಾಸ್ ಮಸಾಲೆ ಇತ್ತಲ್ಲ ಹಿಟ್ಟಿಂದು, ಸೊ ನನಗ 22 ಉಂಡೆಗಳು ರೆಡಿ ಆದವು ನೋಡ್ರಿ. ಎಂತ ಮಸ್ತ್ ಆಗ್ಯಾವ್ರಿ ಉಂಡೆ. ಮಾತ್ರ ಬಹಳ ಚಲೋ ಆಗ್ತಾವ. ಪಾಕ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ, ಬರೀ ಕರಗಿಸ್ಬೇಕು ಅಷ್ಟೇ. ಈಗ ನೋಡ್ರಿ ರೆಡಿ ಆಯ್ತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕತ್ತಿರಲ್ಲ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಈ ಕೈ ನೋಡ್ರಿ ತೋರಿಸ್ಲಿಕತ್ತೀನಿ ಎಷ್ಟು ಕೆಂಪಾಗ್ಯದ ನೋಡ್ರಿ ನಂದಂತ. ನನ್ನ ಮಗಳು ಕೂಡ ಮಾಡಿದ್ಲ, ಅವಳ ಕೈನೂ ಹೆಂಗ